ಮಕ್ಕಳನ್ನ ಶಾಲೆಗೆ ಸೇರಿಸಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಉತ್ತಮ ಬದುಕು ಕಟ್ಕೊಡ್ಬೇಕು ಅನ್ನೋ ಪೋಷಕರ ಆಸೆಗೆ ಈ ಬಾರಿ ಆರಂಭದಲ್ಲೇ ವಿಘ್ನ ಎದುರಾಗಿದೆ. 1ನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅನ್ನೋ ಸರ್ಕಾರದ ನಿಯಮ ಸದ್ಯ ಪೋಷಕರ ನಿದ್ದೆಗೆಡಿಸಿದೆ. ಪೋಷಕರ ಕಸಿವಿಸಿ ಬಿಸಿ ಸಿಎಂ ಸಿದ್ದರಾಮಯ್ಯ ಅವರ ಗೃಹ ಕಚೇರಿಗೂ ತಟ್ಟಿದೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತ ಇಷ್ಟಪಡ್ತೀನಿ, ನಾನು ಮತ್ತೆ ರಿಪೀಟ್ ಮಾಡಲ್ಲ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. 3 ತಿಂಗಳಿನಷ್ಟು ಅವಕಾಶವನ್ನು ಅವರಿಗೂ ಕೂಡ ಕಲ್ಪಿಸಿಕೊಡಿ. ಹೆಗಲಲ್ಲೊಂದು ಬ್ಯಾಗ್, ಕೈಯಲ್ಲಿ ಮನವಿ ಪತ್ರ, ಜೊತೆಗೆ ಮಕ್ಕಳು. ಇವರೆಲ್ಲ ಹೀಗೆ ಭೇಟಿ ಮಾಡೋಕೆ ಕಾಯ್ತಾ ಇರೋದು ಬೇರೆ ಯಾರನ್ನೂ ಅಲ್ಲ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ. 1ನೇ ತರಗತಿ ದಾಖಲಾತಿಗೆ 6 ವರ್ಷ ವಯೋಮಿತಿ ಕಡ್ಡಾಯ. ರಾಜ್ಯ ಸರ್ಕಾರದ ಆದೇಶದ ವಿರುದ್ಧ ಪೋಷಕರು ಸಿಡಿಮಿಡಿ. ಸರ್ಕಾರ ಜಾರಿಗೆ ತಂದಿರೋ ಹೊಸ ಶಿಕ್ಷಣ ನೀತಿಯಿಂದಾಗಿ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ 1ನೇ ತರಗತಿ ಪ್ರವೇಶಕ್ಕೆ 6 ವರ್ಷ ವಯೋಮಿತಿ ಕಡ್ಡಾಯವಾಗಿದೆ. ಸರ್ಕಾರದ ಈ ನೀತಿಗೆ ಕೆಲ ಮಕ್ಕಳ ಪೋಷಕರು ಕಂಗಾಲಾಗಿದ್ದಾರೆ. ಈ ಬಾರಿ ಯುಕೆಜಿ ಮುಗಿಸಿರೋ ಮಕ್ಕಳು ಸದ್ಯ ಸರ್ಕಾರದ ನಿಯಮದಿಂದ ಶಾಲೆ ಮೆಟ್ಟಿಲು ಹತ್ತೋದು ಸಂಶಯವಾಗಿದೆ. ಇದರಿಂದ ಪೋಷಕರಲ್ಲಿ ಗೊಂದಲ ಉಂಟಾಗಿದೆ. ಅಲ್ಲದೆ ಮಕ್ಕಳು ಸಹಪಾಠಿಗಳ ಜೊತೆ ಶಾಲೆಗೆ ಸೇರೋ ಉತ್ಸಾಹದಲ್ಲಿದ್ದರಿಂದ ಕೆಲ ಮಕ್ಕಳ ವಯಸ್ಸಿನ ಮೇಲೂ ಇದು ಪರಿಣಾಮ ಬೀರಲಿದೆ. ಯಾಕಂದ್ರೆ ಯುಕೆಜಿ ಪೂರೈಸಿದ ಬಹುತೇಕ ಮಕ್ಕಳು ಈ 6 ವರ್ಷ ಪೂರೈಸದೇ ಇರೋದ್ರಿಂದ 1ನೇ ತರಗತಿ ಸೇರ್ಪಡೆಗೆ ಅನರ್ಹರಾಗಲಿದ್ದಾರೆ. ಕೇವಲ 2-3 ತಿಂಗಳು ಮಾತ್ರ ಕಡಿಮೆ ಇರೋದ್ರಿಂದ ಯುಕೆಜಿಯನ್ನೇ ಮತ್ತೊಂದು ವರ್ಷ ಮಕ್ಕಳು ಓದುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಎಂ ಭೇಟಿಗೆ ಮಕ್ಕಳ ಸಮೇತ ಪೋಷಕರ ಎಂಟ್ರಿ. 90 ದಿನಗಳ ವಿನಾಯಿತಿ ಕೊಡುವಂತೆ ಪೋಷಕರ ಆಗ್ರಹ. ಈ ಬಾರಿ 1ನೇ ತರಗತಿ ಪ್ರವೇಶಿಸೋಕೆ 6 ವರ್ಷ ಪೂರೈಸದಿರೋ ಮಕ್ಕಳಿಗೆ 90 ದಿನಗಳ ಸಡಿಲಿಕೆ ನೀಡಿ ಅಂತ ಪೋಷಕರು ಮನವಿ ಮಾಡಿದ್ದಾರೆ. ಅಲ್ಲದೆ ಇಂದು ಸಿಎಂ ಸಿದ್ದರಾಮಯ್ಯ ಅವರ ಗೃಹ ಕಚೇರಿ ಕೃಷ್ಣ ಮುಂದೆ ಮಕ್ಕಳ ಸಮೇತ ಎಂಟ್ರಿ ಕೊಟ್ಟ ಪೋಷಕರು ಮನವಿ ಪತ್ರ ನೀಡೋಕೆ ಮುಂದಾಗಿದ್ರು. ಸರ್, ಟೋಟಲಿ 2,30,000 ಇದ್ದಾರೆ ಮಕ್ಕಳಿಗೆ ಇದು ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ನನ್ನ ಮಗನೂ ಕೂಡ ಅಮೋಘ ವರ್ಷ ಅಂತ, ಅವನು UKGಯಲ್ಲಿ ಪ್ರೆಸಿಡೆನ್ಸಿಯಲ್ಲಿ ಓದ್ತಾ ಇದ್ದಾನೆ. ಅವನು ಓನ್ಲಿ 25 ದಿವಸ ಮಾತ್ರ ಅವನಿಗೆ ಕಡಿಮೆ ಬೀಳ್ತಾ ಇದೆ. ಸೊ ಅವನಿಗೆ ಯಾವ ಥರ ನಾನು ಕನ್ವಿನ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ಸೈಕಲಾಜಿಕಲಿ ಅದು ಅಫೆಕ್ಟ್ ಆಗ್ತಾ ಇದೆ. ನಾನು ಅವನಿಗೆ ಹೇಳಿದ್ರು ನಾನು 100% ತೆಗಿತೀನಿ, ನಾನು A+ ಬರ್ತೀನಿ, ನಾನು ಹೋಗ್ಬೋದಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತ ಅಳ್ತಾನೆ. ಸೊ ನಾನು ಇದನ್ನ ನಾಟಕೀಯವಾಗಿ ಹೇಳ್ತಾ ಇಲ್ಲ, ಬಟ್ ಇಟ್ ಈಸ್ ದ ಫ್ಯಾಕ್ಟ್. ಇದು ನಿಜವಾಗ್ಲೂ ಅವರಿಗೆ ಅದು ಗೊತ್ತಾಗ್ತಾ ಇಲ್ಲ ಏನು ಇಂಪ್ಯಾಕ್ಟ್ ಆಗುತ್ತೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತ ಇಷ್ಟಪಡ್ತೀನಿ, ನಾನು ಮತ್ತೆ ರಿಪೀಟ್ ಮಾಡಲ್ಲ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಇದು ಸೈಕಲಾಜಿಕಲಿ ಮತ್ತು ಆರ್ಥಿಕವಾಗಿ, ಎಕನಾಮಿಕಲಿ, ಆಮೇಲೆ ಮೆಂಟಲಿ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ತುಂಬ ಜನ ಪೇರೆಂಟ್ಸ್ಗೆ ಇಂಪ್ಯಾಕ್ಟ್ ಆಗ್ತಿದೆ. ಸರ್, ಪ್ಲೀಸ್ ಕನ್ಸಿಡರ್ ಮಾಡಿ. ಇದು ಎಲ್ಲ ಪೇರೆಂಟ್ಸಿಂದನೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಮನವಿನ ಸ್ವೀಕರಿಸಿ ಅಂತ ಹೇಳ್ಕೊಳ್ತೀವಿ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳುತ್ತೇವೆ, ಈ 1 ವರ್ಷದಲ್ಲಿ ನಮಗೆ 3 ತಿಂಗಳ ರಿಲ್ಯಾಕ್ಸೇಷನ್ ಅನ್ನು ಕಲ್ಪಿಸಿಕೊಡಿ ಎಂದು. ಒಟ್ನಲ್ಲಿ ಸರ್ಕಾರದ ಈ ನಿರ್ಧಾರದಿಂದ ಹಲವು ಮಕ್ಕಳ ಭವಿಷ್ಯ ಅತಂತ್ರ ಸ್ಥಿತಿಯಲ್ಲಿದೆ. ಸರ್ಕಾರ ನಿಯಮ ಸಡಿಲಿಕೆ ಮಾಡಿ ಮಕ್ಕಳು ಹಾಗೂ ಪೋಷಕರಿಗೆ ರಿಲೀಫ್ ನೀಡುತ್ತಾ ಅಂತ ಕಾದು ನೋಡಬೇಕಿದೆ. ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.